ಇನ್ನು ಉಗ್ರ ದಾಳಿಯಾದ ಹಿನ್ನೆಲೆ ಪಾಕ್ ವಾಯು ಮಾರ್ಗವನ್ನ ಬಳಸದ ಪ್ರಧಾನಿ. ಸೌದಿಯಿಂದ ಬರುವಾಗ ಪಾಕ್ ವಾಯು ಮಾರ್ಗವನ್ನ ಮೋದಿ ಬಳಸಿಲ್ಲ. ಒಮನ್ ವಾಯು ಮಾರ್ಗದಿಂದ ದೆಹಲಿಗೆ ಬಂದಿದ್ದಾರೆ ಪ್ರಧಾನಿ ಮೋದಿ. ಸೌದಿ ಅರೇಬಿಯಾ ಪ್ರವಾಸವನ್ನ ಮೊಟಕುಗೊಳಿಸಿ ವಾಪಸ್ಸಾಗಿದ್ದಾರೆ. ಉಗ್ರ ದಾಳಿಯ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಸೌದಿ ಅರೇಬಿಯಾ ಪ್ರವಾಸದಲ್ಲಿದ್ದಂತ ಮೋದಿ ತಕ್ಷಣಕ್ಕೆ ವಾಪಸ್ಸಾಗಿದ್ದಾರೆ. ಹಾಗೆ ಬರ್ತಾ ಪಾಕ್ ವಾಯು ಮಾರ್ಗವನ್ನ ಬಳಸಲಿಲ್ಲ. ಒಮನ್ ವಾಯು ಮಾರ್ಗವಾಗಿ ದೆಹಲಿಗೆ ಬಂದಿಳಿದಿದ್ದಾರೆ ಪ್ರಧಾನಿ ಮೋದಿ. ಆಮೇಲೆ ದೆಹಲಿಯ ಏರ್ಪೋರ್ಟ್ನಲ್ಲೇ ಭದ್ರತಾ ಸಿಬ್ಬಂದಿಗಳ ಜೊತೆಗೆ ಮಾತನಾಡಿದ್ದಾರೆ. ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಏನಾಗಿದೆ ಅನ್ನುವಂಥ ಘಟನೆಯ ವಿವರಣೆಯನ್ನ ಪಡೆದುಕೊಂಡಿದ್ದಾರೆ. ಗಮನಿಸಬಹುದು ಮಾರ್ಗ ಯಾವ ರೀತಿಯಾಗಿ ಬದಲಿಸಿ ದೆಹಲಿವರೆಗೂ ಕೂಡ ಪ್ರಯಾಣವನ್ನು ಬೆಳೆಸಿದ್ದಾರೆ ಮೋದಿ ಅನ್ನೋದಾಗಿ. ಪಾಕ್ ವಾಯು ಮಾರ್ಗವನ್ನ ಬಳಸಿಲ್ಲ, ಬದಲಾಗಿ ಒಮನ್ ವಾಯು ಮಾರ್ಗವಾಗಿ ದೆಹಲಿಗೆ ಬಂದಿಳಿದಿದ್ದಾರೆ. ಅಭಿ ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ನೋಡಿ ಯಾವ ರೀತಿಯಾಗಿ ಸಾಮಾನ್ಯವಾಗಿ ಟ್ರಾವೆಲ್ ಆಗುತ್ತೆ ಅಂತ ಹೇಳಿದ್ರೆ ಸೌದಿ ಅರೇಬಿಯಾ, ಪಾಕಿಸ್ತಾನ, ಆಮೇಲೆ ಭಾರತ, ಈ ರೀತಿಯಾಗಿ ಪಾಕಿಸ್ತಾನ ವಾಯು ಮಾರ್ಗವಾಗಿ ಬರಬೇಕಿತ್ತು. ಬಟ್ ಈ ಉಗ್ರದಾಳಿ ಆಗಿರುವಂತಹ ಹಿನ್ನೆಲೆ ಯಾವ ರೀತಿಯಾಗಿ ಮಾರ್ಗ ಬದಲಾವಣೆ ಆಗಿದೆ ಅನ್ನೋದನ್ನ ನೀವು ಮತ್ತೊಂದು ದೃಶ್ಯದಲ್ಲಿ ಗಮನಿಸಬಹುದು. ಸೌದಿ ಅರೇಬಿಯಾ ಒಮನ್ ಆಗಿ ಅಲ್ಲಿಂದ ಭಾರತಕ್ಕೆ ಬಂದಿರೋದು. ಪಾಕಿಸ್ತಾನದ ಥ್ರೂ ಬರಬೇಕಿದ್ದಂತ ಫ್ಲೈಟ್ ಇದೀಗ ಸೌದಿ ಅರೇಬಿಯಾ, ಒಮನ್, ಅಲ್ಲಿಂದ ಭಾರತ ದೆಹಲಿ ಏರ್ಪೋರ್ಟ್ಗೆ ಬಂದಿಳಿದಿರೋದು. ಯಾವ ರೀತಿಯಾಗಿ ಮಾರ್ಗ ಬದಲಾವಣೆ ಆಗಿದೆ ಅನ್ನೋದನ್ನು ನೀವು ಗಮನಿಸಬಹುದು. ಪಾಕಿಸ್ತಾನ ವಾಯು ಮಾರ್ಗವನ್ನ ಬಳಸಿಲ್ಲ, ಯಾವುದೇ ರೀತಿಯಾಗೂ ಕೂಡ ಅದು ಸೇಫ್ ಅಲ್ಲ ಅನ್ನುವಂಥ ವಿಚಾರ. ಉಗ್ರದಾಳಿ ಬೆನ್ನಲ್ಲೇ ಏನು ಬೇಕಿದ್ರೂ ಆಗಬಹುದು. ಆ ನಿಟ್ಟಿನಲ್ಲಿ ಸೌದಿ ಅರೇಬಿಯಾದಿಂದ ಪಾಕಿಸ್ತಾನ ಮಾರ್ಗವಾಗಿ ಭಾರತಕ್ಕೆ ಬರಬೇಕಿದ್ದಂತ ಪ್ರಧಾನಿ ಮೋದಿ ಅವರು ಮಾರ್ಗ ಬದಲಿಸಿ ಸೌದಿ ಅರೇಬಿಯಾ, ಒಮನ್ ಆಗಿ ಒಮನ್ ವಾಯು ಮಾರ್ಗದಿಂದ ಭಾರತಕ್ಕೆ ಬಂದಿಳಿದಿದ್ದಾರೆ. ಆ ವಾಯುಮಾರ್ಗದ ದೃಶ್ಯವನ್ನ ನಾವು ನಿಮಗೆ ಪಿಕ್ಚರ್ ಸಮೇತವಾಗಿ, ಗ್ರಾಫಿಕ್ ಸಮೇತವಾಗಿ ತೋರಿಸ್ತಾ ಇದ್ದೀವಿ.